ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ತುಂಬ ದಿನದ ಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ನೋಡೋವಂಥದ್ದು. ಇದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ಇಂಥ ಪಿಕ್ಚರ್ಗಳು ಮತ್ತೆ ಕನ್ನಡದಾಗ ಬರಲಿ ಅಂತ ಹೇಳ್ತಾರೆ. ಫ್ಯಾಮಿಲಿ ನೋಡ್ಬೋದಾ ಸರ್ ಇದನ್ನ? ಖಂಡಿತವಾಗಿ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಫಿಲಮು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಚೆನ್ನಾಗಿದೆ. ಕನ್ನಡದಲ್ಲಿ ಇಬ್ಬರು ಚಾಕ್ಲೇಟ್ ಹೀರೋ ಆಗಿದ್ದಾರೆ ಈಗ ಈ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಒಂದು ಸ್ವಲ್ಪ ಒಂಥರ ಇದಾಗುತ್ತೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಚಿಂದಿಸಿದ್ರಣ ಸೆಕೆಂಡ್ ಹಾಫ್ ಮಾತ್ರ ಚಿಂದಿಸಿರೋಣ. ಸಖತ್ತಾಗಿದೆ. ಆ್ಯಕ್ಚುಲ್ ಆಗಿ ಈಗಿನ ಏನು ಈ ಟ್ರೆಂಡಲ್ಲಿ ಏನು ನಡೀತಿದೆ, ಹುಡುಗ ಹುಡುಗಿ ವಯಸ್ಸಿನ ನವ ಯುವಕರು ನಡೀತಾ ಇದೆ. ಸೊ ಅದು ಆ್ಯಕ್ಚುಲಿ ಒಂದು ಒಳ್ಳೆಯ ಸಂದೇಶ, ಪೇರೆಂಟ್ಸ್ಗೆ ಆಗಲಿ ಮಕ್ಕಳಿಗೆ ಆಗಲಿ ಒಳ್ಳೆಯ ಸಂದೇಶ ಸಿಕ್ಕಿದೆ. ಮೂವಿನ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಏನಿದೆ ಸಂದೇಶ ಅಂತ. ಸೊ ಮೂವಿ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮೂವಿ. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಬೇಕು. ಹುಡುಗ ಹುಡುಗಿರು ಬೇಗ ಬಂದು ಫಸ್ಟ್ ನೋಡಿ. ಚೆನ್ನಾಗಿದೆ. ಯಾಕೆ ಆ ಥರ ಹುಡುಗ ಹುಡುಗಿ ಫಸ್ಟ್ ಫೇಕ್ ಲವರ್ ಹೇಳೋರು ಗೊತ್ತಾಗುತ್ತೆ, ಬಂದು ನೋಡಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೈತೆ ಫಿಲಮ್. ಸೂಪರ್ ಆಗಿದೆ. ಈಗಿನ ಹೆಂಗ್ ಮೇನ್ ಒಳಗೆ ಹುಡುಗ ಹುಡುಗಿದು ಈ ಫ್ಯಾಮಿಲಿ ಮೇನ್ ಇದೆಲ್ಲ ಸೂಪರ್ ಆಗಿದೆ. ಜನ ಬಂದು ನೋಡಿ, ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಫೈಟು ಮಾಸು ಎಲ್ಲ ಚೆನ್ನಾಗಿದೆ. ಕತೆ ಕೂಡ ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫೈಟು ಇದೆಲ್ಲ ತುಂಬ ಮಾಸ್ ಆಗಿದೆ. ಮೂವಿ ಮಾತ್ರ ಸಖತ್ತಾಗಿದೆ. ಈ ಜನ್ಜಿ ಅಂತಾರಲ್ಲ, ಜನ್ಜಿ ಜನ್ರೇಷನ್ ಹೆಂಗೆ ಬೇಕು ಮೂವಿ ಆ ಥರ ಮಾಡಿದ್ದಾರೆ. ಈಗ ಈ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಮನೇಲಿರೋ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಮತ್ತು ಮೂವಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರು, ಅದರಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಮೂವಿ ಪೂರ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಹಂಗೆ ಸಸ್ಪೆನ್ಸ್ ಇಟ್ಟಿದ್ದಾನೆ. ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾನೆ ಸರ್ ಮೂವಿಲಿ, ಅದಂತೂ ಕ್ಲಾಸ್ ಆಗಿದೆ, ನೋಡಲೇಬೇಕು. ನನ್ನ ಕಡೆಯಿಂದ ಔಟ್ ಆಫ್ 10 9 ರೇಟಿಂಗ್ಸ್. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ಇಂಟರ್ವಲ್ ಒಂದು ಟ್ವಿಸ್ಟ್ ಇದೆ ಅಲ್ಲಿ, ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಸೂಪರ್ ಆಗಿದೆ. ಅಲ್ಲಿ ಸಾಂಗ್ಸ್ಗಳು ಚೆನ್ನಾಗಿದೆ. ಮತ್ತು ಎಲ್ಲರ ಲೀಡ್ಗಳಿಗೂ ಒಳ್ಳೊಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪ್ರೊಡ್ಯೂಸರ್ ಕಮ್ ಸೆಕೆಂಡ್ ಲೀಡ್ ಇದ್ದಾರಲ್ಲ, ಅವರು ಧರ್ಮ ಇಬ್ಬರದ್ದು ಫೈಟ್ ಇತ್ತಲ್ಲ ಅಲ್ಲಿ, ಅದಕ್ಕೆ ತುಂಬ ವಿಷನ್ಸ್ಗಳು ಬರ್ತಾಯಿತ್ತು ಅಲ್ಲಿ. ಮತ್ತು ಅವರು ಸ್ಲೋಮೋ ಶಾರ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಲ್ಲಿ ಡೈರೆಕ್ಟ್ರು. ನಮ್ಮದು ತುಂಬ ಆಸೆ ಇತ್ತು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಈ ಕಡಿಮೆ ಬಜೆಟಲ್ಲಿ ಎಷ್ಟು ಆಗ್ಬೋದು ಅಷ್ಟು ಮಾಡಿದಾರಲ್ಲಿ. ಇನ್ನೂ ಸ್ವಲ್ಪ ಬಿಗ್ ಬಜೆಟಲ್ಲಿ ಸಿಗಲಿ, ಅವ್ರಿಗೆ ದೊಡ್ಡ ದೊಡ್ಡ ಲೀಡ್ಗಳ ಜೊತೆ ಸಿಗಲಿ. ಶಶಿಕುಮಾರ್ ಜೊತೆ ಸಿಕ್ಕಿದೆ, ಶಿವಣ್ಣನ ಜೊತೆ ಸಿಗಲಿ, ಯಶ್ ಜೊತೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕಾಗಿರೋದು. ದೊಡ್ಡವರು ಚಿಕ್ಕವರು ಅಂತಿಲ್ಲ, ಎಲ್ಲರೂ ನೋಡಿದ್ರೆ ಒಳ್ಳೆಯದಾಗತ್ತೆ. ಯಾವ ಥರ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ, ಯಾವ್ಯಾವ ಥರ ಇದೆ ಹೋಟೆಲ್ಗಳಲ್ಲಿ, ಮದುವೆ ಚೌಲ್ಟ್ರಿಲಿ, ಪ್ರತಿಯೊಂದು ಕಡೆ ನಾವು ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು ಅನ್ನೋದು ಇದರಿಂದ ನೋಡಿದ್ರೆ ತಿಳ್ಕೊಬೋದು. ಯಂಗ್ಸ್ಟರ್ಸು, ಕಾಲೇಜವರು, ದೊಡ್ಡ ದೊಡ್ಡ ಸಾಹುಕಾರ ಮಕ್ಕಳನ್ನ ಹೆಂಗೆ ಟ್ರ್ಯಾಪ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ, ಒಳ್ಳೆಯದಾಗಲಿ ಎಲ್ಲರೂ. ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು ಮೇಡಮ್? ಸರ್ ಎಲ್ಲರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಹೀರೋಯಿನ್ಗಳು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಎಲ್ಲೋ ಹಾಲಿವುಡ್ಡು ಬಾಲಿವುಡ್ಡಿಂದ ಕರ್ಕೊಬರ್ತಾರೆ ಮೂವಿಗಳಿಗೆ. ನಮ್ಮ ರಿಷಾ ಮತ್ತು ಇನ್ನೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ. ಮತ್ತು ಧರ್ಮ ಸರ್ ಅವರು, ಅವ್ರ ಅಪ್ಪನೇ ಹಳೆ ವಿಲನ್ನು, ಈಗ ಅವ್ರು ನೋಡಿ ಅವ್ರ ಮಗ ಅವ್ರು ದೊಡ್ಡ ಹೀರೋ. ಜೊತೆಗೆ ಇನ್ನೊಬ್ಬರು ಪ್ರೊಡ್ಯೂಸರ್ ಸರ್ ವೆಂಕಟೇಶ್ ಮೂರ್ತಿ ಅವರು ಅಷ್ಟೇ ಪ್ರೊಡ್ಯೂಸರು ಪ್ಲಸ್ ಹೀರೋ. ಮೊದಲನೇ ಪಿಕ್ಚರ್ ಆದರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬ ಆ್ಯಕ್ಟಿಂಗು, ಫೈಟಿಂಗು ಅವ್ರು ತುಂಬ ಚೆನ್ನಾಗಿದೆ. ಪಿಕ್ಚರಲ್ಲಿ ಯಾವುದು ಮೈನಸ್ ಅಂತಲೇ ಇಲ್ಲ, ಎಲ್ಲ ಪ್ಲಸ್ ಪಾಯಿಂಟೇ. ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ, ಬೇರೆ ಇದು ಎಲ್ಲ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಎಲ್ಲರೂ ನೋಡ್ಬೋದು ಸರ್. ಇದರಲ್ಲಿ ಏನು ಯಾವುದು ನೋಡ್ಬಾರ್ದು ಅನ್ನೋ ಸೀನೇ ಇಲ್ವಲ್ಲ ಮೂವಿಲಿ, ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಮೂವಿಗಳಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇರೋ ಫಿಲಮ್ಮು ತುಂಬ ಕಡಿಮೆ. ಎಷ್ಟೋ ಮೂವಿಗಳು ಬರ್ತಾ ಇದೆ. ಅದು ನಮ್ಮ ಸಿನಿಮಾನ ಎನ್ಕರೇಜ್ ಮಾಡಿ, ಎಲ್ಲರೂ ಬಂದು ನೋಡಿ. ಹೆಚ್ಚಾಗಿ ಹೆಣ್ಮಕ್ಳು ನೋಡುವಂಥ ಸಿನಿಮಾ. ಯಾಕಂದರೆ ಇವತ್ತು ಹೆಣ್ಮಕ್ಳು ಎಷ್ಟು ರೀತಿ ದಾರಿ ತುತ್ತಾ ಇದ್ದಾರೆ. ಇವತ್ತು ದಿವಸ ಕೋರಮಂಗಲ, ಇಂದಿರಾನಗರ ಇಂಥ ಒಂದು ನೀವು ಹೋದರೆ ನೈಟ್ 11ರಿಂದ 1 ಗಂಟೆವರೆಗೂ ಹೆಣ್ಮಕ್ಳು ದಾರಿಲಿ ಕುಡಿದ್ಬಿಟ್ಟು ತೇಲಾಡ್ತಾ ಇರ್ತಾರೆ. ಯಾವ ರೀತಿ, ಯಾಕೆ ಆ ಸಿಸ್ಟಮ್ ಯಾವ ರೀತಿ ಆಯಿತು, ಆ ಸಿಸ್ಟಮ್ಗೆ ಯಾರು ಹೊಣೆ, ಯಾರು, ಇದಕ್ಕೆಲ್ಲನೂ ಒಂದು ರೂಪರೇಷೆ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾನ. ನಿಜಾಲು ಬೆಂಗಳೂರು ಇನ್ ಅಂದರೆ ಅರ್ಥ ಏನಂದರೆ ಒಂದು ಓರಿಯೆಂಟೆಡ್ ಸಿನಿಮಾ, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಅದರಲ್ಲಿ ಹೆಣ್ಮಕ್ಳು ಯಾವ ರೀತಿ ಹಾಳಾಗ್ತಾರೆ, ಅದರಿಂದ ಹೆಣ್ಮಕ್ಳು ಹಾಳಾಗಿ ಹೆಂಗೆ ಲವರ್ಸ್ಗಳನ್ನ ಹಾಳು ಮಾಡ್ತಾರೆ ಅನ್ನೋದನ್ನ ಭಾಳ ವಿವರ ಕೊಟ್ಟಿದ್ದಾರೆ. ನಿಜಾಲು ಬೆಂಗಳೂರಿನ ಪ್ರತಿಯೊಂದು ಬೆಂಗಳೂರವರು, ಹೊರ ರಾಜ್ಯದವರು ಕೂಡ ನೋಡಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು ಓಂ ಮಹೇಶ್ ಅಂತ.